ಹಾಯ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಅಂದರೆ, ಯಾರೆಲ್ಲ ಮಕ್ಕಳು ಊಟ ಮಾಡದೇ ಇದ್ದಂತೆ ತುಂಬ ಹಠ ಮಾಡ್ತಿರ್ತಾರೆ. ನಿಮಗೆ ಗೊತ್ತಿರುತ್ತಲ್ವ, ಚಿಕ್ಕ ಚಿಕ್ಕ ಮಕ್ಕಳಿರೋ ಮನೇಲಿ ಊಟ ಮಾಡಿಸೋದು ತುಂಬಾ ಕಷ್ಟ ಇರುತ್ತೆ. ಸೊ ಹಾಗಾಗಿ ಅವರು ಒಂದೇ ಥರದ್ದು ಊಟನ ಮಾಡೋಕ್ಕೆ ತುಂಬ ಹಠ ಮಾಡ್ತಾ ಇರ್ತಾರೆ. ಸೊ ನಾನು ಕೂಡ ಯಾವಾಗಲೂ ನನ್ನ ಮಗಳಿಗೆ ತಿನ್ನಿಸೋವಂಥ ಒಂದು ರೆಸಿಪಿನ ಒಂದು ಚಿಕ್ಕ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಇದನ್ನು ಒಂದು ಸಲ ಟ್ರೈ ಮಾಡಿ ತಿನ್ನಿಸಿ ನೋಡಿ. ಇದರಿಂದ ತುಂಬ ಮಕ್ಕಳು ತುಂಬ ಚೆನ್ನಾಗಾಗ್ತಾರೆ, ಜೊತೆಗೆ ಹೆಲ್ದಿ ಆಗಿರ್ತಾರೆ. ಯಾಕಂದರೆ ಪ್ರೋಟೀನ್ ಫುಡ್ಡು, ಕ್ಯಾರೆಟ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು. ಈಗ ನಾವು ಹೇಗೆ ದೊಡ್ಡವರೆಲ್ಲ ಡಾಕ್ಟರೆಲ್ಲ ಸಜೆಷನ್ ಮಾಡ್ತಾರಲ್ವ, ಸೊ ಆ್ಯಪಲ್ ಎಲ್ಲ ತಿನ್ನಿರಿ ಅಂತ. ಸೊ ಹಾಗೆ ಮಕ್ಕಳಿಗೆ ಹಾಗೆ ಹಿಡಿಯೋದು ಕೊಡೋಕ್ಕಾಗೋದಿಲ್ಲ. ಸೊ ನಾವೆಲ್ಲ ಅದನ್ನು ನೀಟಾಗಿ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ, ಆಮೇಲೆ ಬೇಳೆನೂ ತುಂಬ ಒಳ್ಳೆಯದು ಮಕ್ಕಳಿಗೆ. ಪ್ರೋಟೀನ್ ಸಿಗುವಂಥ ಏನಪ್ಪ ಅಂದರೆ ಪ್ರೋಟೀನ್ ಸಿಗೋಂತಹ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೂ ಕೊಡ್ಬೋದು. ಲೆಟ್ಸ್ ಸ್ಟಾರ್ಟ್. ಯಾವಾಗಲೂ ನಿಮ್ಮ ಮಕ್ಕಳು ಹೆಲ್ದಿ ಆಗಿರಬೇಕು ಅಂದರೆ ನೀವು ಒಂದೇ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಏನಿಲ್ಲ, ಮೊದಲಿಗೆ ನೀವು ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸು, ನಾನು ಯಾವಾಗಲೂ ಯೂಸ್ ಮಾಡುವಂಥ ಒಂದು ಡ್ರೈ ಫ್ರೂಟ್ನ ಇದಕ್ಕೆ ಯೂಸ್ ಮಾಡ್ತಾಯಿರ್ತೀನಿ. ಹಾಗೆ ಬೇಳೆ ಮತ್ತು ಆ್ಯಪಲ್ನ ಬಿಸಿನೀರಲ್ಲಿ ಹಾಕಿಬಿಟ್ಟು ಒಂದೆರಡು ವಿಸಿಲ್ ಹೊಡಿಸ್ಬೇಕು. ಸೊ ಅದನ್ನು ನೀಟಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ಒಂದು 2-3 ವಿಸಿಲ್ ಹೊಡೆದ ನಂತರ ಅದನ್ನ ಮುಂಚೆ ಏನು ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿ ಯಾವುದೇ ನೀರು ಹಾಕದೇ ಗ್ರೈಂಡ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಮಕ್ಕಳಿಗೆ ಸಿಹಿ ಇದ್ದರೆ ತಿನ್ನೋದು ಜಾಸ್ತಿ ಇಷ್ಟಪಡ್ತಾರೆ. ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಿದ್ದೀನಿ. ಹಾಗೆ ಸ್ವಲ್ಪ ತುಪ್ಪ ತಿನ್ನೋದ್ರಿಂದ ಮಕ್ಕಳು ಕೂಡ ಬೆಳೆಯೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಗಟ್ಟಿ ಬರ್ತಾರೆ ಮಕ್ಕಳು ಯಾವಾಗಲೂ. ಸೊ ಒಂದೇ ಒಂದು ಸಲ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.